ನಮಸ್ಕಾರ, ಮಧ್ಯಾಹ್ನ ಅಗ್ರ ವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಮಂಗಳೂರಿಗೆ ಇವತ್ತು ಯಡಿಯೂರಪ್ಪನವರು ಹೋಗಿರುವಂತದ್ದು. ಅಲ್ಲಿ ಅಧಿಕಾರಿಗಳ ಸಭೆಯನ್ನ ಕೂಡ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಪೊಲೀಸರ ಗುಂಡೇಟಿಗೆ ಹತರಾದಂತ ಇಬ್ಬರು ಕುಟುಂಬಸ್ಥರು ಕೂಡ ಯಡಿಯೂರಪ್ಪನವರನ್ನ ಭೇಟಿ ಮಾಡಿದ್ರು, ಭರವಸೆಯನ್ನ ಕೊಟ್ಟಿದ್ದಾರೆ. ಯಡಿಯೂರಪ್ಪನವರು ಏನಂತ ಭರವಸೆಯನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಹೇಳ್ತೀನಿ. ಇನ್ನೊಂದ್ ಕಡೆ ಯಡಿಯೂರಪ್ಪನವರಿಗೆ ಹಾಗೆ ಬಿಜೆಪಿ ನಾಯಕರಿಗೆ ಮಂಗಳೂರು ಹೋಗೋದಕ್ಕೆ ಅನುಮತಿ ಕೊಟ್ಟು ಸಿದ್ದರಾಮಯ್ಯನವರು ಸೇರಿದಂತೆ ಕಾಂಗ್ರೆಸ್ ನಿಯೋಗಕ್ಕೆ ಅನುಮತಿ ಕೊಡದಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದವರು ಕಿಡಿಕಾರ್ತಿದ್ದಾರೆ. ಏನೆಲ್ಲ ಆಗ್ತಾ ಇದೆ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಆದ್ರೆ ಅದಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ಅನ್ನ ನೋಡ್ಕೊಂಬರೋಣ. ಮಂಗಳೂರಿನಲ್ಲಿ 3 ಗಂಟೆಯಿಂದ ಸಂಜೆ 6ರ ತನಕ ಕರ್ಫ್ಯೂ ರಿಲೀಫ್. ಮತ್ತೆ ರಾತ್ರಿ ಕರ್ಫ್ಯೂ, ನಾಳೆ ಹಗಲಲ್ಲಿ ತೆರವು. ಗುಂಡೇಟಿಗೆ ಬಲಿಯಾದ ಕುಟುಂಬಕ್ಕೆ ಡಿಸಿಯಿಂದ ಪರಿಹಾರ ಅಂದ್ರು ಸಿಎಂ. ಮಂಗಳೂರು ಹೊತ್ತಿ ಉರಿಯಲು ಕಾರಣ ಕಾಂಗ್ರೆಸ್ ಪಕ್ಷ. ಖಾದರ್ ಹೇಳಿಕೆ ಕೊಟ್ಟ 24 ಗಂಟೆಯಲ್ಲಿ ಗಲಭೆ. ಕರಾವಳಿ ಹಿಡಿತಕ್ಕೆ ಎಸ್ಡಿಪಿಐ ಪ್ರಯತ್ನ ಮಾಡ್ತಾ ಇದೆ ಎಂದರು ಸಂಸದೆ ಶೋಭಾ. ಸಿಎಂ ಗೃಹ ಸಚಿವರು ಮಂಗಳೂರು ಹೋಗ್ತಾರೆ. ವಿಪಕ್ಷ ನಾಯಕರಿಗೆ ಮಾತ್ರ ಯಾಕೆ ನಿರ್ಬಂಧ? ಪ್ರಕರಣವನ್ನು ಮುಚ್ಚಿ ಹಾಕಲು ಷಡ್ಯಂತ್ರ ಎಂದು ಸಿದ್ದು ಆಕ್ರೋಶ. ಮಂಗಳೂರು ಘಟನೆ ಖಂಡಿಸಿ ಮಡಿಕೇರಿ ಬಂದ್. ಬೆಂಗಳೂರಿನಲ್ಲಿ ಪರಿಸ್ಥಿತಿ ಶಾಂತ. ಸಂಜೆ ನಿಷೇಧಾಜ್ಞೆ ತೆರವಿಗೆ ಚಿಂತನೆ. ಪೊಲೀಸ್ ಆಯುಕ್ತ ಭಾಸ್ಕರ್ ರಾವ್ ಹೇಳಿಕೆ. ಪೇಜಾವರ ಶ್ರೀಗಳ ಆರೋಗ್ಯ ಸ್ಥಿತಿ ಗಂಭೀರ. ದೂರದಿಂದಲೇ ಪ್ರಾರ್ಥಿಸಿ ಅಂದ್ರು ಕಿರಿಯ ಶ್ರೀ ವಿಶ್ವ ಪ್ರಸನ್ನ ತೀರ್ಥ. ಇಂದು ಮಣಿಪಾಲ ಆಸ್ಪತ್ರೆಗೆ ಸಿಎಂ ಭೇಟಿ. ಶ್ರೀಗಳ ಬಗ್ಗೆ ಮಾಹಿತಿ. ತಪ್ಪು ಗ್ರಹಿಕೆ, ಅಂಧತ್ವ, ಅಭಿಮಾನ ಹುಚ್ಚು ನಿರ್ಧಾರಗಳಿಗೆ ದೇಶವೇ ಹೊತ್ತಿ ಉರಿದಿದ್ದಾಯ್ತು. ಪೌರತ್ವದ ಬೆಂಕಿಗೆ ಕೋಟಿ ಕೋಟಿ ಆಸ್ತಿ ಪಾಸ್ತಿ ಬೂದಿ ಆಯ್ತು. ಅದೆಷ್ಟೋ ಅಮಾಯಕರು ತಮ್ಮದಲ್ಲದ ತಪ್ಪಿಗೆ ಪ್ರಾಣ ಬಿಟ್ರು. ಇನ್ನು ಸಾಕು, ಪೌರತ್ವದ ಹುಚ್ಚಾಟಕ್ಕೆ ಇನ್ನೆಂದು ಈ ಪರಿಸ್ಥಿತಿ ಬರೋದು ಬೇಡ. ತಾಳ್ಮೆಯ ಮಂತ್ರ ಪಠಿಸುವ ಈ ವಿಶೇಷ ಸುದ್ದಿಯೇ ಶಾಂತಿ ಶಾಂತಿ ಶಾಂತಿ. ಮಂಗಳೂರು ಘಟನೆ ಬಗ್ಗೆ ತುಂಬಾನೇ ಬೇಸರ ಇದೆ. ಪ್ರತಿಯೊಬ್ಬರು ಕೂಡ ಇದಕ್ಕೆ ಬೇಸರವನ್ನ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಯಾರೋ ಮಾಡಿದ ತಪ್ಪಿಗೆ, ಇನ್ಯಾರೋ ಹಚ್ಚಿದ ಬೆಂಕಿಗೆ ಆ 2 ಅಮಾಯಕ ಜೀವಗಳು ಬಲಿಯಾದವು ಅಂತ ಅನಿವಾರ್ಯ ಸಂದರ್ಭದಲ್ಲಿ ಗುಂಡನ್ನ ಹಾರಿಸಲಾಗಿದೆ. ದಯಮಾಡಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಿ ಅಂತ ಇನ್ನೊಂದ್ ಕಡೆ ಬಿಎಸ್ವೈ ಹೇಳಿರುವಂತದ್ದು. ಮೃತ ಕುಟುಂಬಗಳಿಗೆ ಪರಿಹಾರವನ್ನ ನೀಡಲಿಕ್ಕೆ ಡಿಸಿಗೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ದಯಮಾಡಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಿ ಅಂತ ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಹೇಳಿದ್ದಾರೆ. ಮೃತ ಕುಟುಂಬಗಳಿಗೆ ಪರಿಹಾರವನ್ನ ನೀಡಲಿಕ್ಕೆ ಡಿಸಿಗೆ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಕಾನೂನು ಪ್ರಕಾರ ಪರಿಹಾರವನ್ನ ನೀಡುವಂತೆ ಡಿಸಿಗೆ ಸೂಚನೆಯನ್ನ ನೀಡಲಾಗಿದೆ. ಮಂಗಳೂರಿನಲ್ಲಿ ಸಿಎಂ ಯಡಿಯೂರಪ್ಪನವರು ಅಧಿಕಾರಿಗಳ ಸಭೆಯನ್ನ ಕರೆದಾದ ಮೇಲೆ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಂಥದ್ದು. ಸರ್ಕಾರಕ್ಕೆ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಒಂದೇ, ದಯಮಾಡಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಿ. ಮಂಗಳೂರಿನಲ್ಲಿ ಸಿಎಂ ಯಡಿಯೂರಪ್ಪನವರು ಹೇಳಿಕೆಯನ್ನ ಕೊಟ್ಟರು. ಕಾನೂನು ಚೌಕಟ್ಟಲ್ಲಿ ಆ ಸತ್ತ ಮನೆಯವರಿಗೆ ಪರಿಹಾರ ಕೊಡಬೇಕಾಗಿದೆ. ಅದನ್ನು ಜಿಲ್ಲಾಧಿಕಾರಿಗಳು ಸೂಚನೆ ಕೊಡ್ತಾ ಇದ್ದೇನೆ. ಅವರ ಕಾನೂನಂತೆ ಏನು ಪರಿಹಾರ ಕೊಡಬೇಕು ಅವ್ರು ಘೋಷಣೆಯನ್ನು ಮಾಡಿ ಪರಿಹಾರ ಕೊಡ್ತಾರೆ. ಒಟ್ಟಿನಲ್ಲಿ ನಿನ್ನೆ ಘಟನೆ ಯಾರಿಗೂ ಸಮಾಧಾನ ಇಲ್ಲ. ಆದರೆ ಅನಿವಾರ್ಯ ಸಂದರ್ಭದಲ್ಲಿ ಪೊಲೀಸ್ನವರು ಯಾವಾಗ ಅಲ್ಲಿ ಗೋಡೆ ಎಲ್ಲ ಪಕ್ಕದಲ್ಲಿರೋ ಒಡೆದು ಅದೆಲ್ಲ ಒಳನುಗ್ಗುವಂತ ಪ್ರಯತ್ನ ಮಾಡಿದ್ರು. ಅಕಸ್ಮಾತ್ ಅಲ್ಲಿ ಒಳನುಗ್ಗಕ್ಕೆ ಪೊಲೀಸ್ನವರು ಒಂದು ಕ್ಷಣ ತಡ ಆಗಿದ್ದರೂ ಸಹ ಅಲ್ಲಿದ್ದಂಥ ಬಂದೂಕುಗಳನ್ನ ಆರಂಭನ ಉಪಯೋಗಿಸಿಕೊಂಡು ಏನು ದುರ್ಘಟನೆಗಳು ನಡೀತಾ ಇತ್ತು ಅನ್ನೋದನ್ನು ಸಹ ನೀವು ಕಲ್ಪನೆ ಮಾಡ್ಕೋಬಹುದು. ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳುವಂಥದ್ದು, ದಯಮಾಡಿ ಶಾಂತಿ ಸುವ್ಯವಸ್ಥೆನ ಕಾಪಾಡಿಕೊಳ್ಳಿ. ನಾವಂತೂ ನಮ್ಮ ಸರ್ಕಾರ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಯಾವುದೇ ಭೇದ ಭಾವನೆಯನ್ನು ಮಾಡಿದೇನೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಕೊಂಡು ಬಂದಿದ್ದೇವೆ. ಹಿಂದೇನೂ ಅದೇ ರೀತಿ ನಡ್ಕೊಂಡಿದ್ದೇವೆ, ಈಗಲೂ ಅದೇ ರೀತಿ ನಡ್ಕೊಂಡಿದ್ದೇವೆ, ಮುಂದೇನೂ ಅದೇ ರೀತಿ ನಡ್ಕೊಳ್ತೇವೆ. ಪ್ರಾಣ ಹೋಯ್ತು, ಆಸ್ತಿ ಪಾಸ್ತಿ ನಷ್ಟ ಆಯ್ತು. ಭಯದಲ್ಲಿ ಬದುಕುವ ವಾತಾವರಣ ಬೇಕಾ ನಮ್ಗೆ? ಪೌರತ್ವ ಪ್ರತಿಭಟನೆ ಸಾಕು. ನಿಮ್ಗೆಲ್ರಿಗೂ ಕೂಡ ಅದ್ರ ಬಗ್ಗೆ ಪ್ರಶ್ನೆ ಇದ್ರೆ ಕೋರ್ಟಲ್ಲಿ ನಾವು ಪ್ರಶ್ನೆಯನ್ನ ಮಾಡಬಹುದು.
ಕೋರ್ಟ್ ಅದಕ್ಕೆ ಏನ್ ಮಾಡಬೇಕು ಏನು ಎತ್ತ ಅಂತ ಸೂಚನೆಯನ್ನ ಕೊಡುತ್ತೆ. ಆದ್ರೆ ಪ್ರೊಟೆಕ್ಷನ್ ಮಾಡುವಂತ ಹಕ್ಕನ್ನ ಯಾರು ಕೂಡ ಕಿತ್ಕೊಂಡಿಲ್ಲ. ಆದ್ರೆ ನಮ್ಮ ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನ, ನಮ್ಮ ರಾಜ್ಯವನ್ನ, ನಮ್ಮ ದೇಶವನ್ನ ನಾವೇ ಪ್ರೊಟೆಕ್ಟ್ ಮಾಡಬೇಕಾಗಿದೆ. ಪ್ರೊಟೆಸ್ಟ್ ಮಾಡೋದಕ್ಕಿಂತ ಮುಂಚೆ ಪ್ರೊಟೆಕ್ಟ್ ಮಾಡಬೇಕಾಗಿರುವಂತದ್ದು ಕೂಡ ನಮ್ಮ ಜವಾಬ್ದಾರಿ. ಪೌರತ್ವ ಪ್ರತಿಭಟನೆಗೆ 2 ಪ್ರಾಣವೇ ಹೋಗಿದೆ. ಮಂಗಳೂರಿನಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗಿರುವಂತದ್ದು. ಕರ್ಫ್ಯೂನಿಂದ ವ್ಯಾಪಾರ ವಹಿವಾಟು ನಷ್ಟವಾಗಿದೆ. ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಪ್ರತಿನಿತ್ಯ ದುಡಿದು ತಿನ್ನುವಂತವರು ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಈಗ ಪರಿತಪಿಸುವಂತಹ ಒಂದು ಕೆಲಸ ಆಗ್ತಾ ಇರುವಂತದ್ದು. ರಾಜ್ಯದ ಬೊಕ್ಕಸಕ್ಕೂ ಕೂಡ ನೂರಾರು ಕೋಟಿ ನಷ್ಟ ಆಗ್ತಾ ಇದೆ. ಬೆಂಗಳೂರಿನ ಹಲವು ವಿದ್ಯಾರ್ಥಿಗಳ ಮೇಲೆ FIR ಕೂಡ ದಾಖಲಾಗಿರುವಂತದ್ದು. ವಿದ್ಯಾರ್ಥಿಗಳ ಮೇಲೆ FIR ದಾಖಲಾದ್ರೆ ಏನೇನೆಲ್ಲ ಮುಂದೆ ಸಮಸ್ಯೆಯನ್ನ ಎದುರಿಸಬೇಕು ಅಂದ್ರೆ, ಒಂದು ಗೌರ್ಮೆಂಟ್ ಕೆಲಸಕ್ಕೆ ಅರ್ಜಿಯನ್ನ ಹಾಕಿದ್ರೆ ಅವರ ಮೇಲೆ ಕ್ರಿಮಿನಲ್ ಕೇಸ್ ಇದ್ರೆ ಅವರ ಅರ್ಜಿ ಯಾವತ್ತೂ ಕೂಡ ನಿಲ್ಲೋದಿಲ್ಲ, ಅದನ್ನ ತಿರಸ್ಕಾರ ಮಾಡಲಾಗುತ್ತೆ. ಸೊ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ಪೌರತ್ವ ಕಾಯ್ದೆ ಬಗ್ಗೆ ಯಾವುದೇ ತಪ್ಪು ಗ್ರಹಿಕೆ ಬೇಡ ಯಾರಿಗೂ ಕೂಡ. ರಾಜ್ಯದ ಜನರಲ್ಲಿ ನ್ಯೂಸ್ 18ನ ಕಳಕಳಿ ಮನವಿ, ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನ ಕೂಡ ನೀಡ್ತೀವಿ ನಿಮ್ಗೆ. ಕೇಂದ್ರ ಸರ್ಕಾರದ ಯೋಜನೆ ಬಗ್ಗೆ ತಪ್ಪು ಮಾಹಿತಿಯನ್ನ ಹರಡಲಾಗ್ತಾ ಇರುವಂತದ್ದು. ಕಾನೂನಿನ ಸಂಪೂರ್ಣ ಮಾಹಿತಿ ನ್ಯೂಸ್ 18ನಲ್ಲಿದೆ. ವಾಸ್ತವ ಮತ್ತು ಗ್ರಹಿಕೆ ಬಗ್ಗೆ ಬೆಳಕನ್ನ ಚೆಲ್ಲಿದೆ ನ್ಯೂಸ್ 18 ಕನ್ನಡ. ಚೆಲ್ತಾನೆ ಇದೀವಿ, ಪ್ರತಿಯೊಬ್ಬರಿಗೂ ಕೂಡ ತಿಳಿಸ್ತಾ ಇದೀವಿ ಏನೇನ್ ಆಗ್ತಾ ಇದೆ, ವಾಸ್ತವ ಸ್ಥಿತಿ ಏನು, ಅದರ ಕಾಯ್ದೆಯ ಅನ್ವಯದಲ್ಲಿ ಏನೇನೆಲ್ಲ ಆಗುತ್ತೆ, ಇದೆಲ್ಲದ್ರ ಬಗ್ಗೆನೂ ಪ್ರತಿನಿತ್ಯ ಹೇಳ್ತಾ ಇದ್ರು ಕೂಡ ಇದು ದಿನೇ ದಿನೇ ಭುಗಿಲೇಳ್ತಾ ಇರುವಂತದ್ದು ಆತಂಕಕ್ಕೀಡು ಮಾಡ್ತಾ ಇದೆ. ಜನಾಭಿಪ್ರಾಯವನ್ನ ಗಮನದಲ್ಲಿರಿಸಿಕೊಂಡು ಆಡಳಿತ ನಡೆಸ್ತಕ್ಕಂಥವರು ತೀರ್ಮಾನ ತಗೊಳ್ಬೇಕು. ಈ ಹಿಂಸಾಚಾರಕ್ಕೆ, ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ಯಾರೂ ಸಹ ಧಕ್ಕೆಯನ್ನು ಉಂಟು ಮಾಡಬಾರದು. ವಾಕ್ ಸ್ವಾತಂತ್ರ್ಯವನ್ನು ಬಳಸಿಕೊಂಡು ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕೆ ಹೊರತು ದಾರಿ ಬೀದಿಗಿಳಿದು ಹಿಂಸಾಚಾರಕ್ಕೆ ಯಾರೂ ಸಹ ಮುಂದಾಗಬಾರದು ಅಂತ ನಾವು ಆಗ್ರಹಪೂರ್ವಕವಾಗಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಈ ಸಂಬಂಧವಾಗಿ ದೇಶದ ಸಾರ್ವಜನಿಕರ ಆಸ್ತಿಪಾಸ್ತಿಗಳಿಗೆ ಧಕ್ಕೆ ಉಂಟು ಮಾಡೋ ರೀತಿಯಲ್ಲಿ ಹಿಂಸಾಚಾರಕ್ಕೆ ಯಾರು ಇಳಿಬಾರದು ಅಂತ ಮತ್ತೊಮ್ಮೆ ಒತ್ತಾಯಪಡಿಸ್ತಾ ಬಯಸ್ತೀವಿ. ರಾಷ್ಟ್ರ ಇಬ್ಬಾಗ ಆದಾಗ ಏನು ತೀರ್ಮಾನ ಆಗಿತ್ತು ಅದರ ಪ್ರಕಾರ ಇಲ್ಲಿರ್ತಕ್ಕಂಥ ಮುಸ್ಲಿಂ ಬಾಂಧವರಿಗೆ ಯಾವುದೇ ತೊಂದರೆ ಇರಕೂಡದು. ಅವರು ಈ ದೇಶದ ಪ್ರಜೆಗಳವರು. ಹೀಗಾಗಿ ಏನೋ ಒಂದು ಆತಂಕ ಸೃಷ್ಟಿಯಾಗಿದೆ ಸಾರ್ವಜನಿಕರಲ್ಲಿ. ಆತಂಕಕ್ಕೆ ಅವಕಾಶ ಇಲ್ಲದ ಹಾಗೆ ಸರ್ಕಾರ ಅವರಿಗೆ ಒಂದು ರೀತಿಯ ಧೈರ್ಯ ತುಂಬಬೇಕು. ಹಿಂಸಾಚಾರ ನಿಜವಾಗ್ಲೂ ಭಾಳಷ್ಟು ನೋವಿನ ವಿಚಾರ. ಯಾಕೆಂದರೆ ಈ ದೇಶದಲ್ಲಿಂತೂ ಹಿಂಸಾಚಾರ ನಡೀಬಾರ್ದು. ಇವತ್ತು ಯಾರೋ ಪ್ರಚೋದನಕಾರಿ ಭಾಷಣ ಮಾಡಿದ ತಕ್ಷಣ, ಯಾರೋ ಏನಾದರೂ ಮಾತಾಡಿದ ತಕ್ಷಣ ಸಹಜವಾಗಿಯೇ ಅಮಾಯಕರು ಬಲಿಯಾಗ್ತಾರೆ. ಆ ಉದ್ದೇಶಕ್ಕೋಸ್ಕರವಾಗಿಯೇ ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತೀನಿ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಬಂದು ಎಲ್ಲ ಧರ್ಮಗುರುಗಳಲ್ಲಿ ಮನವಿ ಮಾಡ್ಕೊಳ್ತೀನಿ, ನಿಮ್ಮ ಧರ್ಮದ ಅನುಯಾಯಿಗಳಿಗೆ ಮಸೂದೆಯ ಸತ್ಯತೆ ಬಗ್ಗೆ ಮಾಹಿತಿ ಕೊಡುವಂತಹ, ಆ ಮೂಲಕವಾಗಿ ಈ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಲಿಕ್ಕೆ ಪರಸ್ಪರ ಕೂತ್ಕೊಂಡು ಚರ್ಚೆ ಮಾಡುವುದ್ರ ಮೂಲಕವಾಗಿ ಆ ಮಸೂದೆಯ ಬಗ್ಗೆ ಸತ್ಯಾಸತ್ಯತೆ ತಿಳಿದುಕೊಳ್ಳೋ ಪ್ರಯತ್ನ ಮಾಡಿರಿ. ಯಾವುದೇ ಕಾರಣಕ್ಕೂ ಸಹ ಹಿಂಸೆಗೆ ಒಳಪಡುವಂಥ ಪ್ರಯತ್ನಕ್ಕೆ ಅವಕಾಶ ಮಾಡಿಕೊಡಬಾರ್ದು. ನಮ್ಮ ದೇಶ, ನಮ್ಮ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ, ಯಾವತ್ತು ಶಾಂತಿಯ ರಾಷ್ಟ್ರ. ಈ ಶಾಂತಿಯ ರಾಷ್ಟ್ರದೊಳಗೆ ಶಾಂತಿಯ ಮೂಲಕವಾಗಿಯೇ ನಮ್ಮ ಹಕ್ಕುಗಳನ್ನು ಕೇಳೋಣ, ಶಾಂತಿಯ ಮೂಲಕವಾಗಿ ನಮಗಾಗಿರ್ತಕ್ಕ ಅನ್ಯಾಯವನ್ನು ಸರಿಪಡಿಸೋ ಪ್ರಯತ್ನ ಮಾಡಿಕೊಳ್ಳೋಣ. ಈ ನಮ್ಮ ಭಾರತ ದೇಶದಲ್ಲಿ ಎಲ್ಲಾ ಜಾತಿಯ, ಎಲ್ಲಾ ಧರ್ಮದ, ಎಲ್ಲಾ ಜನರು ಕೂಡ ವಾಸ ಮಾಡ್ತಾ ಇದೀವಿ. ಇನ್ನು ಮುಂದೆನೂ ಕೂಡ ಹೀಗೆ ವಾಸ ಮಾಡ್ತಾ ಇರೋಣ. ಸುಳ್ಳು ಸುದ್ದಿಗಳಿಗೆ ಯಾರು ಕಿವಿ ಕೊಡೋದು ಬೇಡ ಅಂತ ಹೇಳಕ್ಕೆ ಮಾತ್ರ ಇಲ್ಲಿ ಬಂದಿದ್ದೀರಿ. ಏನೇ ತೊಂದರೆ ಆದ್ರೂ ಕೂಡ ನಿಮ್ಮ ರಕ್ಷಣೆಗೆ ನಾವಿದ್ದೀವಿ. ನಾವೆಲ್ಲರೂ ಕೂಡ ಹಣ್ಣು ತಂದಿರೋ. ಪೊಲೀಸ್ನವರೇನು ನಿಮ್ಮ ಶತ್ರುಗಳಲ್ಲ? ಏನೋ ಶತ್ರುಗಳ? ನೀವೇನಾದ್ರು ಸ್ಟೇಷನ್ಗೆ ಹೋದಾಗ ನೀನು ಮುಸ್ಲಿಂ ಕೇಸ್ ತಗೊಳ್ಳಂತ ಯಾವತ್ತಾರು ಹೇಳಿದೀವಾ? ಹಿಂದೂ ನೀವು ತಗೊಳ್ಳಂತ ಯಾವತ್ತಾರು ಹೇಳಿದೀವಾ? ಆಗಂದ್ಮೇಲೆ ಈ ತರ ಸುಳ್ಳು ಸುದ್ದಿಗೆ ನೀವು ಯಾರು ಕಿವಿ ಕೊಡಬೇಡಿ. ನಾವೆಲ್ಲರೂ ಕೂಡ ಒಂದೇ ಅಣ್ತಂದ ರೀತಿ ಇರೋಣ. ನಮ್ಮ HSR ಅಂತಲ್ಲ, ನಮ್ಮ ಇಡೀ ಬೆಂಗಳೂರು ನಗರದಲ್ಲಿ ಯಾವುದೇ ರೀತಿಯ ಗಲಾಟೆ ಆಗೋದ ರೀತಿ ನಮ್ಗೊಂದು ಒಳ್ಳೆ ಹೆಸರು ಬರಲಿ. ನಮ್ಮ ದೇಶದ ಕಾನೂನು ನಾವು ರಕ್ಷಣೆ ಮಾಡೋಣ ಮತ್ತೆ ಕಾಪಾಡೋಣ. ಆಗ್ಬೋದಾ? ಇಷ್ಟು ಹೇಳಕ್ಕೆ ಅವಕಾಶ ಕೊಟ್ಟ ನಿಮಗೆ ಮತ್ತೆ ನಮ್ಮೆಲ್ಲ ಸ್ನೇಹಿತರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಥ್ಯಾಂಕ್ ಯು. I think like everybody else, I've also just been watching the news, watching the state of our country, and it's very it really disheartens me and it makes me feel really sad with everything that is happening around. I think it's a very sensitive time hai, and I feel like
violence is something that I am completely against, and I feel like that's no solution for anything at all. Peaceful protest is our right as citizens, and I feel it is our right of freedom of expression, but everything should be happening in a non-violent way. And I feel right now is a time where we need to sort of tackle it in with maturity, you know, and sort of have a verbal conversation about this whole topic and sort things out like that. यार for me mainly I think everybody knows कि क्या हो रहा है, and जिनको जो आता है वो कर रहे हैं. Currently I feel जो situation है, I think it's very unfortunate, and I really feel that there's a right way of doing it. एक सही तरीके से सब हो सकता है, होना चाहिए, peacefully होना चाहिए. Violence I don't think is something anybody should ever resort to. So it's really unfortunate, and I really hope that things get better. That's my honest. मैंने CA और CAB पे थॉट्स नहीं रखे थे क्योंकि मैंने पूरी अच्छे से उसको स्टडी नहीं कर पाई हूँ अभी तक. मैंने इस बात पे थॉट्स रखे थे कि जो मैंने विजुअल्स देखे जामिया में होते हुए वो मुझे अच्छे नहीं लगे. जो मैंने स्टूडेंट्स जो कह रहे थे उनकी बातें सुनी और जो वीडियोस देखी वो बहुत बुरा लगा देख के. कुछ तो बहुत बड़ा हो चुका है या होने वाला है फॉर श्योर. उसको देख के ऐसी हर प्लेटफॉर्म वो बात करने के लिए नहीं है, आई फील, बिकॉज हम लोग हर जगह बात कर रहे हैं. आई थिंक इस टाइम बात करने से ज़्यादा हम सबको बैठ के पहले सोचना चाहिए, उसके बाद कुछ बोलें, बिकॉज बात करने. First of all, I think peace is something really important which is needed at all ends. We need to stop violence, चाहे वो किसी भी पक्ष को लेकर हो. I think basic safety and security for everybody, be it the students, be it police, be it anybody, it is very important. So I would say peace and harmony is the need of the hour. CAA बिल पास हो चुकी है, तो अभी वो ना, हाँ मैं काफ़ी इस पर स्टडी कर रहा हूँ. इस पर काफ़ी मतलब जो भी गूगल पर रिसर्च या फिर लोगों से बात करके रिसर्च हो रहा है, तो ये सब चीज़ें देखिए कुछ ना कुछ कहीं ना कहीं इसमें एक ज़रूरत भी है ये करना, लेकिन किस तरह से करें वो भी बहुत ही एक ट्रिकी ये मुद्दा है. तो इसे बहुत सेंसिटिवली इसका सामना करना होगा. लेकिन गवर्नमेंट अपना काम करिए. अभी सुप्रीम कोर्ट जो एक्शन लेगी करेगी या जो भी हो, अभी तो अमल हो चुका है. लेकिन सबसे ज़रूरी बात यह है कि हम जो सिटीजन्स हैं, हम प्रोटेस्ट करें या जो कुछ भी करें उसमें हम डैमेज ना करें, हम कोई उस तरह की वायलेंस ना करें, क्योंकि अगर हम अपने देश के हित में एक डिसीजन चाहते हैं तो हमें भी अपने देश के हित में ही काम करना चाहिए, सोचना चाहिए. जो लोग अपने देश के ही प्रॉपर्टी को बिगाड़ रहे हैं वो खुद ही देश के हित में नहीं है, तो उनकी बात या उनकी प्रोटेस्ट कौन सुनना चाहेगा. सो इट्स वेरी इंपॉर्टेंट. और ये जो फियर साइकोसिस है इससे हमें दूर रहना है. ये जो बेकार की मैसेजेस और ये व्हाट्सएप और ये सब चलते रहता है, लोग बोलते हैं अब ये हो जाएगा, नेक्स्ट चीज़ तो ये हो जाएगी, अब तो तुम्हारे घर आके तुम्हें मारेंगे, ये सब जो लोग कर रहे हैं ये बंद करना चाहिए. वी शुड एक्ट मोर रिस्पॉन्सिबल एंड नॉट गिव इन टू सच फियर साइकोसिस. ನೋಡಿದ್ರಲ್ಲ, ಪ್ರತಿಯೊಬ್ಬರು ಕೂಡ ನಾವೆಲ್ಲರೂ ಒಟ್ಟಿಗೆ ಇರಬೇಕು. ಈ ಒಂದು ಪೌರತ್ವ ಕಾಯ್ದೆ ಯಾವುದೇ ರೀತಿಯಾದಂತ ಯಾವುದೇ ಒಬ್ಬ ಭಾರತೀಯನಿಗೂ ಕೂಡ ಎಫೆಕ್ಟ್ ಆಗೋದಿಲ್ಲ ಅಂತ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ. ಸುಮ್ನೆ ನಾವೇ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನ ಹಾಳು ಮಾಡೋದು ಬೇಡ, ಎಲ್ಲರೂ ಕೂಡ ಶಾಂತಿಯನ್ನ ಕಾಪಾಡೋಣ ಅನ್ನುವ ಮೆಸೇಜ್ ಅನ್ನ ಸಾರ್ತಾ ಇರುವಂತದ್ದು. ಇದ್ರ ಬಗ್ಗೆ ಕೆಲವೊಂದು ತಪ್ಪು ಗ್ರಹಿಕೆಗಳು ಇರುವಂತದ್ದು. ಅದ್ರ ಬಗ್ಗೆ ನ್ಯೂಸ್ 18 ಕನ್ನಡ ನಿಮಗೆ ಕ್ಲಾರಿಫೈ ಅನ್ನ ಮಾಡುತ್ತೆ. ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಮತ್ತು ನ್ಯಾಷನಲ್ ರಿಜಿಸ್ಟರ್ ಸಿಟಿಸನ್ ಏನಿದೆ ಅದ್ರ ಬಗ್ಗೆ ನಿಮಗೆ ಪ್ರಶ್ನೆಗಳಿಗೆ ಉತ್ತರವನ್ನ ಕೂಡ ನಾವು ತೋರಿಸ್ತಾ ಇದ್ವಿ. CAA ಮತ್ತು NRC ಇಂದ ಭಾರತೀಯ ಮುಸ್ಲಿಮರಿಗೆ ತೊಂದರೆ ಆಗುತ್ತಾ ಅನ್ನೋದೇ ಫಸ್ಟ್ ಪ್ರಶ್ನೆ ಇರುವಂತದ್ದು. ಅದಕ್ಕೆ ಉತ್ತರ, ಭಾರತದ ಯಾವುದೇ ಧರ್ಮದ ವ್ಯಕ್ತಿಗಳು CAA ಮತ್ತು NRC ಬಗ್ಗೆ ಆತಂಕ ಪಡಬೇಕಾಗಿಲ್ಲ, ಯಾರಿಗೂ ಕೂಡ ತೊಂದರೆ ಇಲ್ಲ. ಪ್ರಶ್ನೆ ನಂಬರ್ 2, ಧರ್ಮದ ಆಧಾರದ ಮೇಲೆ ಜನರನ್ನ ದೇಶದಿಂದ ಹೊರಹಾಕಲಾಗ್ತಾ ಇದೆಯಾ ಅನ್ನುವ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ, ಪೌರತ್ವ ಕಾಯ್ದೆ ಧರ್ಮಕ್ಕೆ ಸಂಬಂಧಿಸಿದ್ದಲ್ಲ. ಜಾತಿ ಧರ್ಮದ ಆಧಾರದಲ್ಲಿ NRC ಜಾರಿ ಇಲ್ಲ. ಒಂದು ನಿರ್ದಿಷ್ಟ ಧರ್ಮಕ್ಕೆ ಸೇರಿದ ಮಾತ್ರಕ್ಕೆ ದೇಶದಿಂದ ಹೊರಗಿಡಲಾಗುವುದಿಲ್ಲ. ಇಲ್ಲಿ ಪ್ರಶ್ನೆ ನಂಬರ್ 3, ಪೌರತ್ವ ನಿರ್ಧರಿಸುವುದು ಹೇಗೆ? ಸರ್ಕಾರದ ಕೈಯಲ್ಲಿ ಪೌರತ್ವದ ಹಕ್ಕಿದೆಯಾ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ಅದಕ್ಕೆ ಉತ್ತರ, 2009ರಲ್ಲಿ ಜಾರಿಯಾದಂತಹ ಪೌರತ್ವ ಕಾಯ್ದೆ 1955ರ ನಿಯಮ ಅನುಸಾರವೇ ಪೌರತ್ವದ ನಿರ್ಧಾರ. ಇಲ್ಲಿ ಒಟ್ಟು 5 ಅಂಶಗಳ ಆಧಾರದಲ್ಲಿ ನಿರ್ಧಾರ ಮಾಡಲಾಗುತ್ತೆ. 1, ಜನ್ಮಸ್ಥಳ ದಾಖಲೆ, 2, ಕುಟುಂಬದ ಮೂಲ, ನೋಂದಣಿ ದಾಖಲೆ, ಸಹಜ ಕಾಲಾವಧಿ ವಾಸ, ಗಡಿಗಳ ಸಂಯೋಜನೆ ಆಧಾರದಲ್ಲಿ. ಇನ್ನ ಪ್ರಶ್ನೆ ನಂಬರ್ 4 ಇದೆ, NRC ಜಾರಿಯಾದಾಗ ಪೌರತ್ವ ಸಾಬೀತಿಗೆ ಪೋಷಕರ ಜನ್ಮ ದಾಖಲೆಯನ್ನ ನೀಡಬೇಕೇ ಅಂತ.
ಇದಕ್ಕೆ ಉತ್ತರ ಪೌರತ್ವ ದೃಢೀಕರಿಸೋದಕ್ಕೆ ಜನನ ಪ್ರಮಾಣ ಪತ್ರ ಸಾಕು. ದಾಖಲೆ ಇಲ್ದಿದ್ರೆ ಪೋಷಕರ ಜನ್ಮ ದಿನಾಂಕ, ಸ್ಥಳದ ವಿವರ ಬೇಕು. ತಂದೆ ತಾಯಿಯ ಜನ್ಮ ದಾಖಲೆ ಬೇಕೇ ಬೇಕು ಅಂತ ಏನಿಲ್ಲ. ಜನನಕ್ಕೆ ಸಂಬಂಧಪಟ್ಟಂತ ಯಾವುದೇ ದಾಖಲೆ ಆದ್ರೂ ಸಾಕು. ವೋಟರ್ ಐಡಿ ಆಗಿರ್ಬೋದು, ಪಾಸ್ಪೋರ್ಟು, ಆಧಾರ್ ಕಾರ್ಡು, DLO, ಶಾಲಾ ದಾಖಲೆ, ಮನೆ ಜಮೀನು ದಾಖಲೆ ಯಾವ್ದಾದ್ರೂ ಒಂದಿರುತ್ತೆ ಅಲ್ವಾ, ಅದನ್ನ ಕೊಟ್ರೆ ಸಾಕು. ಇನ್ನ ಪ್ರಮುಖವಾಗಿ ಪ್ರಶ್ನೆ ನಂಬರ್ 5, NRC ಜಾರಿಯಾದ ಮೇಲೆ ಪೌರತ್ವ ಸಾಬೀತಿಗೆ ಪೂರ್ವಜರ 1971ರ ಹಿಂದಿನ ದಾಖಲೆ ಒದಗಿಸಬೇಕೇ? ಇದೇ ಪ್ರಮುಖವಾಗಿ ಕಾಡ್ತಾ ಇರುವಂತದ್ದು ಪ್ರತಿಯೊಬ್ಬರನ್ನು ಕೂಡ. ಇದಕ್ಕೆ ಉತ್ತರ 1971ಕ್ಕಿಂತ ಹಿಂದಿನ ಪೂರ್ವಜರ ಬಗ್ಗೆ ದಾಖಲೆ ಬೇಕಿಲ್ಲ. ಈ ದಾಖಲೆ ಕೇವಲ ಅಸ್ಸಾಂ ರಾಜ್ಯಕ್ಕೆ ಮಾತ್ರ. ಇದನ್ನ ಕ್ಲಿಯರ್ ಕಟ್ ಆಗಿ ತಿಳಿದುಕೊಳ್ಳಿ. ಈ ದಾಖಲೆ ಕೇವಲ ಅಸ್ಸಾಂ ರಾಜ್ಯಕ್ಕೆ ಮಾತ್ರ ಅನ್ವಯಿಸ್ತದೆ. ಇತರೆ ರಾಜ್ಯಗಳಲ್ಲಿ 2003ರ ಪೌರತ್ವ ಕಾನೂನಿನ ಅಡಿ ಚೀಟಿ, ರಾಷ್ಟ್ರೀಯ ಪೌರತ್ವ ಗುರುತಿನ ಚೀಟಿ ನೀಡಲಾಗ್ತಾ ಇದೆ. ಪ್ರಶ್ನೆ ನಂಬರ್ 6, ಒಬ್ಬ ವ್ಯಕ್ತಿ ಅವಿದ್ಯಾವಂತನಾಗಿದ್ದು ಆತನ ಬಳಿ ದಾಖಲೆಗಳು ಇಲ್ದಿದ್ರೆ ಏನ್ ಮಾಡಬೇಕು ಅನ್ನೋದು. ಅದಕ್ಕುತ್ತರ ಸರ್ಕಾರಿ ಅಧಿಕಾರಿಗಳಿಂದ ಕಾಲಾವಕಾಶವನ್ನ ಪಡ್ಕೊಳ್ಬಹುದು. ಗುರುತಿಗಾಗಿ ಸಾಕ್ಷಿ ಕರೆತರಲಿಕ್ಕೆ ಅವಕಾಶವನ್ನ ನೀಡ್ತಾರೆ. ಇತರೆ ಗುರುತಿನ ಚೀಟಿ ಸಮುದಾಯದ ಸಾಕ್ಷಿ ಒಳಗೊಂಡಿರುತ್ತೆ. ಯಾವುದೇ ಭಾರತೀಯನನ್ನ ಸಂಕಷ್ಟಕ್ಕೆ ದೂಡಲ್ಲ ಇದು. ಪ್ರಶ್ನೆ ನಂಬರ್ 7, ತೃತೀಯ ಲಿಂಗಿಗಳು, ನಾಸ್ತಿಕರು, ಆದಿವಾಸಿಗಳು, SC ST ಮಹಿಳೆಯರು, ಭೂಹೀನರು, ಜಮೀನು ದಾಖಲೆ ಇಲ್ಲದವರು NRC ಅನ್ವಯ ದೇಶದಿಂದ ಹೊರಹಾಕಲಾಗುತ್ತಾ? ಹೇಗಾಗುತ್ತೆ ಸ್ವಾಮಿ ಅದೆಲ್ಲ? ಉತ್ತರ ಇದಕ್ಕಿಷ್ಟೇ. ಈ ವರ್ಗದ ಯಾರಿಗೂ ಕೂಡ NRC ಅಡಿ ತೊಂದರೆ ನೀಡಲಾಗುವುದಿಲ್ಲ. CAA ಪೌರತ್ವವನ್ನ ನೀಡುವಂತ ಕಾಯ್ದೆ, ಅದು ಪೌರತ್ವವನ್ನ ಕಿತ್ಕೊಳ್ಳುವಂತ ಕಾಯ್ದೆ ಅಲ್ಲ. ಸೊ ಇದ್ರ ಬಗ್ಗೆ ಕ್ಲಿಯರ್ ಕಟ್ ಆಗಿ ತಿಳಿದುಕೊಂಡು ಬಿಡಿ, ಯಾರಿಗೂ ಪ್ರಾಬ್ಲಮ್ ಇಲ್ಲ ಇದ್ರಲ್ಲಿ. ಸೊ ಇದು ಕೂಡ ನ್ಯೂಸ್ 18ನ ಕಳಕಳಿ. ಎಲ್ಲರೂ ಕೂಡ ಶಾಂತಿಯನ್ನ ಕಾಪಾಡಿ. ನಾವೆಲ್ಲರೂ ಕೂಡ ಒಂದೇ, ನಾವೆಲ್ಲರೂ ಕೂಡ ಭಾರತೀಯರು. ಇದು ಭಾರತ ಜಾತ್ಯತೀತ ನಾಡು, ರಾಷ್ಟ್ರ. ಸೊ ಯಾರು ಕೂಡ ಗಲಾಟೆಯನ್ನ ಮಾಡೋದು ಬೇಡ. ನಮ್ಮ ಆಸ್ತಿ ಪಾಸ್ತಿಯನ್ನ ನಾವೇ ರಕ್ಷಣೆ ಮಾಡ್ಕೊಳ್ಳೋಣ. ನ್ಯೂಸ್ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ.